ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಆದರ್ಶ್ ಟ್ರೆಂಡ್ಸ್. ಈಗ ನೋಡಿ ನಾವು ರಾಮೇಶ್ವರಂ ಎಂಟ್ರಿ ಕೊಡ್ತಾ ಇದ್ದೀವಿ. ನಾವು ಎಂಟ್ರಿ ಕೊಟ್ಟಿದ ತಕ್ಷಣ ನಮಗೆ ಪಮ್ಮನ್ ಬ್ರಿಡ್ಜ್ ಬರುತ್ತೆ. ಇದು ಅರೌಂಡು 15 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಇನ್ನು ನಾವು 15ರಿಂದ 18 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ರಾಮೇಶ್ವರಂ ಹೋಗಬೇಕು ಅಂದರೆ. ಈ ಪಮ್ಮನ್ ಬ್ರಿಡ್ಜು ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಕಾಣಿಸ್ತಿರುವಂಥದ್ದು ಹಳೆ ಬ್ರಿಡ್ಜು, ಆ ಕಡೆ ಹೊಸದು ಕಟ್ತಿದ್ದಾರೆ ಇನ್ನೂ ಕೂಡ. ನಾವು ರಾಮೇಶ್ವರಮಲ್ಲಿ ನೋಡುವಂತಹ ಟೂರಿಸ್ಟ್ ಪ್ಲೇಸಸಲ್ಲಿ ಇದು ಕೂಡ ಒಂದು ಟೂರಿಸ್ಟ್ ಪ್ಲೇಸು. ಇಲ್ಲಿ ನಮಗೆ ಜಸ್ಟು ಈ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡಬೇಕು ಅಷ್ಟೇ. ಕೆಳಗಡೆ ಬೀಚು ಯಾವುದೇ ರೀತಿ ಇರೋದಿಲ್ಲ ಆಡೋದಕ್ಕೆ. ಈ ಬ್ರಿಡ್ಜ್ನ 2014 ಫೆಬ್ರವರಿ 14ನೇ ತಾರೀಕು ಓಪನ್ ಮಾಡಿದ್ದಂತೆ. ಈ ಬ್ರಿಡ್ಜು ಈಗ ಹೊಸದೊಂದು ಕಟ್ತಿದ್ದಾರೆ. ಆವಾಗಿನ ಕಾಲದಲ್ಲೇ ಡಬಲ್ ಲಿಫ್ಟ್ ಮೆಥಡಲ್ಲಿ ಈ ಬ್ರಿಡ್ಜ್ನ ನಿರ್ಮಾಣ ಮಾಡಿದ್ದಾರೆ ನೋಡಿ. ಆ ಕಡೆ ಕಾಣುವಂಥದ್ದು ಹೊಸ ಬ್ರಿಡ್ಜು, ಈ ಕಡೆದು ಹಳೆ ಬ್ರಿಡ್ಜು. ಅಂದರೆ ಯಾವುದಾದ್ರೂ ದೊಡ್ಡ ದೊಡ್ಡ ಶಿಪ್ ಆಗಿರ್ಬೋದು, ಬೋಟ್ಸು ಬಂದಾಗ ಈ ಡಬಲ್ ಲಿಫ್ಟ್ ಮೆಥಡಲ್ಲಿ ಹೊರಗಡೆ ಕಳಿಸ್ತಾರೆ. ಹೊರಗಡೆ ಹೋಗೋದಾಗಿರ್ಬೋದು, ಬೋಟ್ಸು ಒಳಗಡೆ ಬರೋದಾಗಿರ್ಬೋದು ಆಗುತ್ತೆ. ಅದಾದ ನಂತರ ನೋಡಿ ರಾಮೇಶ್ವರಂ ಎಂಟ್ರಿ ಕೊಟ್ಟ ತಕ್ಷಣ ಇದು ಬಸ್ ಸ್ಟ್ಯಾಂಡ್ ಬರುತ್ತೆ ಲೆಫ್ಟ್ ಸೈಡಲ್ಲಿ. ಇಲ್ಲಿ ಬಸ್ಸಿಗೆ ಹೋಗೋರು ಅಂಥವ್ರು ಅಥವಾ ಟ್ರೈನಿಗೆ ಹೋಗೋ ಅಂಥವ್ರು ಇಲ್ಲಿ ಬಸ್ ಸ್ಟ್ಯಾಂಡ್ ಇದು. ಈ ಬಸ್ ಸ್ಟ್ಯಾಂಡಲ್ಲಿ ನಾವು ಆಟೋಗೆ 100 ರೂಪೀಸ್ ಕೊಡಬೇಕಾಗುತ್ತೆ. ಬಸ್ಸಿಗಾದರೆ 10 ರೂಪಾಯಿ ತೊಗೊತಾರೆ ಟೆಂಪಲ್ಗೆ. ನಾವು ಕಾರಲ್ಲಿ ಹೋಗಿದ್ದರಿಂದ ನಾವು ಡೈರೆಕ್ಟ್ ರೂಮಿಗೆ ಹೋಗ್ತಾ ಇದ್ದೀವಿ. ಫಸ್ಟು ರೂಮಿಗೆ ಹೋಗ್ಬಿಟ್ಟು ರೂಮ್ ನೋಡ್ಕೊಂಬಿಟ್ಟು, ಇಲ್ಲಿ ರೂಮ್ ಸಿಗೋದು ತುಂಬ ಕಷ್ಟ ಆಗಿಬಿಡುತ್ತೆ. ಇದು ಎಂಡಿಂಗ್ ಪಾಯಿಂಟು ನೋಡಿ, ಪಮ್ಮನ್ ಬ್ರಿಡ್ಜಿನ ಎಂಡಿಂಗ್ ಪಾಯಿಂಟು ಇದು. ಮತ್ತೆ ನಾನು ವ್ಯೂ ಪಾಯಿಂಟ್ನ ತೋರಿಸ್ತಿದ್ದೀನಿ ಸ್ವಲ್ಪ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಬಟ್ ಅಲ್ಲೆಲ್ಲೂ ಕೂಡ ನಮಗೆ ನಿಲ್ಲಿಸೋದಕ್ಕೆ ಪ್ಲೇಸ್ ಇರೋದಿಲ್ಲ. ಸುಮ್ಮನೆ ಜಸ್ಟು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಕೊಂಬಿಟ್ಟು ರೂಮ್ಗೆ ಬಂದ್ವಿ ನಾವು. ಈ ರೂಮ್ ಬಂದುಬಿಟ್ಟು ಆಲಯಂ ಅಂತ ಬರುತ್ತೆ, ರೈಟ್ ಸೈಡಲ್ಲಿ ಇರುತ್ತೆ ಇದು. ರಾಮೇಶ್ವರಂ ಒಳಗಡೆ ಬಂದಮೇಲೆ ಇಲ್ಲಿನೇ ಸ್ವಲ್ಪ ಕಡಿಮೆ ಇರುತ್ತೆ ರೂಮ್ಸು. ಬೇರೆ ಕಡೆ ಎಲ್ಲ 4,000, 5,000, 11,000 ಇಷ್ಟರವರೆಗೂ ಕೂಡ ಇರುತ್ತೆ. ಈ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು. ಅದೇ ರೀತಿ ದೊಡ್ಡದು ಹಾಲು ಕೂಡ ಕೊಟ್ಟಿದ್ದರು. ಈ ರೂಮ್ 2,800 ರೂಪಾಯಿ ತೊಗೊಂಡ್ರು ಈ ರೂಮ್ಗೆ. ಮತ್ತು ಇನ್ಸ್ಟಂಟ್ ಗೀಜರ್ ಕೂಡ ಇರುತ್ತೆ. ಗೀಜರ್ ಕೂಡ ತುಂಬ ದೊಡ್ಡದಿತ್ತು. ಸೊ ಆರಾಮಾಗಿರ್ಬೋದು, ಫ್ಯಾಮಿಲಿ ಚೆನ್ನಾಗಿರುತ್ತೆ ನೋಡಿ. ಈಗ ನಾವು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಸ್ನಾನ ಮಾಡ್ಕೊಂಬಿಟ್ಟು ಅಲ್ಲಿನೇ ರೂಮಲ್ಲಿ ಸ್ನಾನ ಮಾಡ್ಕೊಂಬಿಟ್ಟು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಕೆಲವರು ಇಲ್ಲಿ 2 ರೀತಿಲಿ ನಾವು ದರ್ಶನ ಮಾಡ್ಕೊಬೋದು. ಸ್ನಾನ ಮಾಡ್ಕೊಂಡು ಹೋಗಿಬಿಟ್ಟು ಅಲ್ಲೇ ದರ್ಶನ ಮಾಡ್ಕೊಳ್ಳೋದು, ಅಥವಾ ನಾವು ಅಗ್ನಿತೀರ್ಥಂ ಅಂತ ಇರುತ್ತೆ ಅಲ್ಲೇ ಸಮುದ್ರ, ಅಲ್ಲಿನೇ ಸ್ನಾನ ಮಾಡ್ಕೊಂಬಿಟ್ಟು ಅದಾದ ನಂತರ 22 ಬಾವಿಗಳಲ್ಲಿ ಸ್ನಾನ ಮಾಡ್ಕೊಂಬಿಟ್ಟು, ಅಂದರೆ ನೀರು ಅಲ್ಲಿ ಹಾಕ್ತಾರೆ, ಆ ನೀರು ಹಾಕಿಸ್ಕೊಂಬಿಟ್ಟು ಸ್ನಾನ ಮಾಡೋದು. ಈ 2 ಮೆಥಡು ಇರುತ್ತೆ. ಆಮೇಲೆ ದರ್ಶನ ಮಾಡ್ಕೊಳ್ಳೋದು. 2 ಮೆಥಡಲ್ಲಿ ನಾವು ದರ್ಶನ ಮಾಡ್ಕೊಬೋದು ಇಲ್ಲಿ ರಾಮೇಶ್ವರಮನ್ನು. ಇಲ್ಲೂ ಕೂಡ 4 ಎಂಟ್ರೆನ್ಸ್ ಇರುತ್ತೆ. ತಮಿಳ್ನಾಡಲ್ಲಿ ನಾವು ಯಾವ ಟೆಂಪಲ್ ವಿಸಿಟ್ ಮಾಡಿದರೂ ಕೂಡ 4 ಗೋಪುರಗಳೇ ಇರುತ್ತೆ ಎಂಟ್ರೆನ್ಸು. ನಾನು ಅಬ್ಸರ್ವ್ ಮಾಡಿದ್ದಿದೆ. ಅರುಣಾಚಲಮಲ್ಲೂ ಕೂಡ ಅಷ್ಟೇ 4 ಗೋಪುರಗಳಿರುತ್ತೆ ಎಂಟ್ರಿ ಪಾಯಿಂಟಿಗೆ ನೋಡಿ. ಇದು ಬಂದುಬಿಟ್ಟು ವೆಸ್ಟ್ ಟವರು. ನಾವು ಈಸ್ಟ್ ಟವರಿಂದ ಹೋದರೆ ನಮಗೆ ಯಾವುದೇ ರೀತಿ 22 ಬಾವಿಯ ನೀರು ಸಿಗೋದಿಲ್ಲ. ಅಂದರೆ ಸ್ನಾನಕ್ಕೆ ಕೊಡ್ತಾರಲ್ವ, ಆ ನೀರು ಸಿಗೋದಿಲ್ಲ. ನಾವು ನಾರ್ತ್ ಟವರಿಗೇ ಹೋಗಬೇಕಾಗುತ್ತೆ. ನಾವು ಕೂಡ ಅದೇ ರೀತಿ ಕನ್ಫ್ಯೂಸ್ ಆಗಿ ಹೋಗಿದ್ದು. ನಾವು ಏನಾದರೂ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿ ಹೋಗ್ಬೇಕಂದ್ರೆ ನೀವು ವೆಸ್ಟು ಅಥವಾ ನಾರ್ತು ಫೇಸಿಂಗು ಇದು ಟವರಿಗೆ ಹೋಗಿಬಿಟ್ಟು ಅಲ್ಲಿ ಹೋದರೆ ನಮಗೆ ಈ ಅಗ್ನಿತೀರ್ಥಮು ಸಿಗುತ್ತೆ. ಅಲ್ಲೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಅದಾದ ನಂತರ ನಾವು ದರ್ಶನಕ್ಕೆ ಹೋಗ್ಬೋದು. ಕ್ಯೂ ಬೇರೆ ಇರುತ್ತೆ. ಅಂದರೆ 22 ಬಾವಿಲಿ ಸ್ನಾನ ಮಾಡುವಂಥದ್ದು ಬೇರೆ ಕ್ಯೂ ಇರುತ್ತೆ, ದರ್ಶನಕ್ಕೆ ಹೋಗುವಂಥದ್ದು ಬೇರೆ ಕ್ಯೂ ಇರುತ್ತೆ. ಅಲ್ಲಿ ಹೋಗಬೇಕಾಗುತ್ತೆ ನೋಡಿ. ಇಲ್ಲಿ ಬಂದುಬಿಟ್ಟು ಸ್ನಾನ ಮಾಡೋದು ಅಗ್ನಿತೀರ್ಥಂ. ಕೆಲವೊಂದು ತುಂಬ ಜನರು ಇಲ್ಲಿ ಕಾಶಿಗೆ ಹೋಗಿರ್ತಾರಲ್ವ, ಅಲ್ಲಿಂದ ಗಂಗಾಚಲನ ತಂದು ಈ ಅಗ್ನಿತೀರ್ಥಮಲ್ಲಿ ಬಿಡ್ತಾರೆ ಆ ನೀರನ್ನು. ಅದು ಯಾವಾಗಿಂದನೋ ಇರುವಂತಹ ಸಂಪ್ರದಾಯ ಅಂತೆ. ಅದು ಕಂಪಲ್ಸರಿ ಬರಬೇಕು ಅಂತ ಹೇಳ್ತಾರೆ ಕೆಲವರು. ಕಾಶಿಲಿ ತಂದಿರೋ ನೀರನ್ನ ಇಲ್ಲಿ ಬಿಡಬೇಕು ಅಂತ. ಅದನ್ನು ಸೆಂಟಿಮೆಂಟಾಗಿ ಭಾವಿಸ್ಬಿಟ್ಟು ತುಂಬ ಜನ ಇಲ್ಲಿ ರಾಮೇಶ್ವರಂ ಹೋಗಿದ್ದಾರೆ ಅಂದರೆ ಅಗ್ನಿತೀರ್ಥಮಲ್ಲಿ ಸ್ನಾನ ಮಾಡ್ತಾರೆ. ಅಗ್ನಿತೀರ್ಥಮಲ್ಲಿ ಸ್ನಾನ ಮಾಡಿದ ನಂತರ ನೋಡಿ, ಈಗ ನಾವು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಈ ಟೆಂಪಲ್ ಒಳಗಡೆ ಹೋದರೆ ನಮಗೆ 20 ರೂಪಾಯಿನೋ ಟಿಕೆಟ್ ತೊಗೊತಾರೆ. 22 ಬಾವಿಗಳ ನೀರಲ್ಲಿ ನಾವು ಸ್ನಾನ ಮಾಡಬೇಕು ಅಂತ ಅಂದರೆ 20 ರೂಪಾಯಿ ತೊಗೊತಾರೆ. 20 ರೂಪಾಯಿ ಟಿಕೆಟ್ ತೊಗೊಂಡು ನಾರ್ತ್ ಫೇಸಿಂಗು ಟವರಿಗೆ ಹೋಗಬೇಕಾಗುತ್ತೆ. ನಾರ್ತ್ ಫೇಸಿಂಗ್ ಟವರಿಗೆ ಹೋದರೆ ಮಾತ್ರ ನಿಮಗೆ ಬಾವಿ ನೀರು ಸಿಗುತ್ತೆ. ಈಸ್ಟ್ ಟವರಿಗೆ ಹೋದರೆ ನಿಮಗೆ ಬಾವಿ ನೀರು ಸಿಗೋದಿಲ್ಲ. ಇಲ್ಲೆಲ್ಲರೂ ಕೂಡ ತುಂಬ ಜನ ಒಳಗಡೆ ಹೋಗ್ತಿದ್ದಾರೆ ನೋಡಿ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು. ಎಲ್ಲ ಬಾವಿಲೂ ಕೂಡ ನೀರು ಹಾಕ್ತಾ ಇರ್ತಾರೆ. ನಾವು ಫಾಸ್ಟಾಗಿ ಮೂವ್ ಆಗಬೇಕಾಗುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಇಲ್ಲಿ ತುಂಬ ಕ್ಯೂ ಇರುತ್ತೆ.
ತುಂಬ ದೊಡ್ಡ ಕ್ಯೂ ಇರುತ್ತೆ. ನಮಗೇನಾದರೂ ಅಲ್ಲಿ ಇರೋದಕ್ಕಾಗಲ್ಲ, ಕ್ಯೂವಲ್ಲಿ ಹೋಗೋದಕ್ಕಾಗಲ್ಲ, ನಾವು ಮಕ್ಕಳನ್ನ ಕಟ್ಕೊಂಡು ಹೋಗಿದ್ದೀವಿ ಅಂತ ಅನ್ನೋರಿಗೆ ಅಲ್ಲಿ ನೀರನ್ನು ಕೂಡ ಮಾರ್ತಿರ್ತಾರೆ 20 ರೂಪಾಯಿ. ಈ ಪವಿತ್ರ ಗಂಗಾಚಲ ಬಂದುಬಿಟ್ಟು ಈ ನೀರೆಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಪಾಪ ವಿನಾಶನ ಮಾಡುತ್ತೆ ಅಂತಲೂ ಹೇಳ್ತಾರೆ. ಅದಾದ ನಂತರ ನಾವು ದೇವ್ರ ದರ್ಶನಕ್ಕಾದರೂ ಹೋಗ್ಬೋದು. ಈಸ್ಟ್ ಟವರಿಂದ ಆದರೂ ಹೋಗ್ಬೋದು ಅಥವಾ ವೆಸ್ಟ್ ಟವರಿಂದ ಆದರೂ ಹೋಗ್ಬೋದು. ಅದಾದ ನಂತರ ನಾವು ಏನಾದರೂ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತ ಅಂದರೆ ನಾರ್ತ್ ಫೇಸಲ್ಲಿ 22 ಬಾವಿ ಸ್ನಾನ ಮಾಡಿದ್ದಾದ ನಂತರ ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಅಲ್ಲಿನೇ ಬೋಟಿಂಗ್ ಪಾಯಿಂಟ್ ಕೂಡ ಇರುತ್ತೆ, ಬೋಟಿಂಗ್ ಆದರೂ ಹೋಗ್ಬೋದು. ಇಲ್ಲಿ 100 ರೂಪಾಯಿ ತೊಗೊತಾರೆ ಬೋಟಿಂಗು. ಒಂದು 20 ನಿಮಿಷ ಇರುತ್ತೆ ಬೋಟಿಂಗು. ಈ ಥರ ಬೋಟಲ್ಲಿ ಕರ್ಕೊಂಡೋಗ್ಬಿಟ್ಟು ಒಂದು ಬೋಟಲ್ಲಿ 50 ಜನನ ಕೂರಿಸ್ತಾರೆ, ಚೆನ್ನಾಗಿರುತ್ತೆ. ಈ ವ್ಯೂ ಪಾಯಿಂಟ್ನ ಕೂಡ ಹೋಗಿ ಎಂಜಾಯ್ ಮಾಡುವಂಥವ್ರು ಟೈಮ್ ಇದ್ದರೆ ಎಂಜಾಯ್ ಮಾಡ್ಬೋದು, ಇಲ್ಲ ಅನ್ನುವಂಥವ್ರು ಡೈರೆಕ್ಟು ದರ್ಶನಕ್ಕೇ ಹೋಗ್ಬೋದು. ಅದೇ ಒದ್ದೆ ಬಟ್ಟೆಲೇ ಕೆಲವರು ಹೋಗುವಂಥವ್ರು ಒದ್ದೆ ಬಟ್ಟೆಲೇ ದರ್ಶನಕ್ಕೆ ಬೇರೆ ಟವರಿಂದ ಹೋಗಿಬಿಡ್ತಾರೆ. ಕೆಲವರು ರೂಮ್ಗೆ ಹೋಗಿ ರೆಸ್ಟ್ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅನ್ನುವಂಥವ್ರು ಆಮೇಲೆ ದರ್ಶನಕ್ಕೆ ಹೋಗ್ತಾರೆ. ಇದು ಇಲ್ಲಿರುವಂತಹ ದರ್ಶನಕ್ಕಿರುವಂತಹ ಪ್ರೊಸೀಜರು. ನೀವು ನೋಡಿ ಬೋಟಿಂಗ್ ಪಾಯಿಂಟು ಬೇಕು ಅನ್ನೋರು ಈ ಬೋಟಿಂಗ್ನ ಎಂಜಾಯ್ ಮಾಡ್ಬೋದು. ಅದಾದ ನಂತರ ನಾವು ಇಲ್ಲಿ ದರ್ಶನ ಆದ ನಂತರ ನಾವು ಧನುಷ್ಕೋಟಿ ಬಂದಿದ್ದೀವಿ. ಇದು ಭಾರತದ ಎಂಡಿಂಗ್ ಪಾಯಿಂಟು ಅಂತ ಹೇಳ್ತಾರೆ, ಎಂಡಿಂಗ್ ಅರ್ತ್ ಅಂತ ಕೂಡ ಹೇಳ್ತಾರೆ. ಈ ಸ್ಟ್ಯಾಚ್ಯೂ ಬಂದುಬಿಟ್ಟು 4 ಸಿಂಹಗಳ ಒಂದು ಸ್ಟ್ಯಾಚ್ಯೂ ಇರುತ್ತೆ ಇಲ್ಲಿ. ಈ ಸ್ಟ್ಯಾಚ್ಯೂ ಬಂದುಬಿಟ್ಟು ಎಂಡಿಂಗ್ ಸ್ಟ್ಯಾಚ್ಯೂ ಅಂತ ಕೂಡ ಕರೀತಾರೆ. ಇದನ್ನು ಧನುಷ್ಕೋಟಿ ಅಂತ ಕರೀತಾರೆ. ಇಲ್ಲಿಂದ 18 ಕಿಲೋಮೀಟ್ರ್ ದೂರ ಇರುತ್ತೆ ಅಷ್ಟೇ ಶ್ರೀಲಂಕಾ. ಶ್ರೀಲಂಕಾದಲ್ಲಿ 2 ಲಿಂಗಗಳಿರುತ್ತೆ. 12 ಜ್ಯೋತಿರ್ಲಿಂಗಗಳಲ್ಲಿ ಇಲ್ಲಿ ರಾಮೇಶ್ವರ ಒಂದು ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಇನ್ನೆರಡು ಶ್ರೀಲಂಕಾದಲ್ಲಿ ಕೂಡ ಇರುತ್ತಂತೆ. ಆ ಲಿಂಗಗಳನ್ನ ನಾವೇನಾದರೂ ದರ್ಶನ ಮಾಡ್ಕೊಬೇಕು, ಶ್ರೀಲಂಕಾಗೆ ಏನಾದರೂ ಹೋಗಬೇಕು ಅಂತಂದರೆ ಇಲ್ಲಿಂದ ಬೋಟಿಂಗ್ ಫೆಸಿಲಿಟಿ ಕೂಡ ಇರುತ್ತಂತೆ. ನಾವು ಅದೇ 4,000 ಅಷ್ಟು ಬಡ್ಜೆಟ್ ಇಟ್ಕೊಂಡ್ರೆ ನಮಗೆ ಶ್ರೀಲಂಕಾಗೆ ಕೂಡ ನಾವು ಹೋಗಿ ಬರ್ಬೋದು. 18 ಕಿಲೋಮೀಟ್ರ್ ಆಗಿದ್ದರಿಂದ. ಈ ಧನುಷ್ಕೋಟಿಲಿ ಶಿಪ್ಪಿಂಗ್ ಕೂಡ ನಡೀತಾ ಇರುತ್ತೆ. ಇದು ಫಿಶ್ನ ಹಿಡಿಯೋದು ಅದು ಕೂಡ ನಡೀತಾ ಇರುತ್ತೆ. ಇಲ್ಲಿ ಮೀನುಗಾರರು ಮೀನನ್ನು ಹಿಡಿತಿರ್ತಾರೆ. ನಾವು ಸ್ವಲ್ಪ ಹೊತ್ತು ಅಲ್ಲೇ ಆಟಾಡ್ಕೊಂಡ್ಬಿಟ್ಟು ಸನ್ಸೆಟ್ನ ನೋಡ್ಕೊಂಡ್ಬಿಟ್ಟು ಇಲ್ಲಿ 2 ರೀತಿ ಹೋಗ್ತಾರೆ ಧನುಷ್ಕೋಟಿಗೆ ಹೋಗುವಂಥವ್ರು. ಸನ್ಸೆಟ್ಟಿಗೆ ಹೋಗ್ತಾರೆ, ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಸನ್ರೈಸ್ ನೋಡೋದಕ್ಕೆ ಕೂಡ ಹೋಗ್ತಾರೆ. ಇಲ್ಲಿ ಲೈಟ್ ಹೌಸ್ ಕೂಡ ಇರುತ್ತೆ. ಆ ಲೈಟ್ ಹೌಸು ನಾವು ಹೋದಾಗ ಓಪನ್ ಇರಲಿಲ್ಲ. ಇದಕ್ಕಿಂತ ಮೊದಲು 10 ರೂಪಾಯಿ ತೊಗೊಂಡು ಲೈಟ್ ಹೌಸ್ನ ನೋಡೋದಕ್ಕೆ ಮೇಲುಗಡೆ ಬಿಡ್ತಾ ಇದ್ರಂತೆ ಧನುಷ್ಕೋಟಿ ವ್ಯೂ ಪಾಯಿಂಟ್ ನೋಡೋದಕ್ಕೆ. ಈಗೇನೋ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವು ಇಲ್ಲೇ ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ಕೊಂಡ್ಬಿಟ್ಟು ಧನುಷ್ಕೋಟಿಲಿ ಸ್ವಲ್ಪ ಹೊತ್ತು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಕೆಲವೊಂದು ವೀಡಿಯೋಸ್ನ ಮಾಡ್ಕೊಂಡ್ಬಿಟ್ಟು ಇವಳು ಡ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಲು. ಅದನ್ನೇ ಡ್ಯಾನ್ಸ್ನ ವೀಡಿಯೋ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಬಿಟ್ಟು ನೀರಲ್ಲಿ. ಬಟ್ ತುಂಬ ಹೊತ್ತು ಇರೋದಕ್ಕೆ ಆಗಲಿಲ್ಲ. ಅಲ್ಲಿ ತುಂಬ ಗಾಳಿ ಇತ್ತು, ಅಲೆಗಳು ಕೂಡ ತುಂಬ ಜೋರಾಗಿ ಬರ್ತಾಯಿತ್ತು. ರೈಟ್ ಸೈಡು ತುಂಬ ಜೋರಾಗಿ ಬರುತ್ತೆ ಅಲೆಗಳು, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ನೀರು. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ. ನಾವು ವಾಕ್ ಮಾಡಿಕೊಂಡು ಕೆಲವರು ಅಲ್ಲಿ ನೀರಲ್ಲಿ ಆಡುವಂಥವ್ರು ಆಡ್ತಾ ಇರ್ತಾರೆ. ನಾವು ಸನ್ಸೆಟ್ಟಿಗೆ ಹೋಗಿದ್ದರಿಂದ ಸೂರ್ಯ ಮುಳುಗ್ಬಿಟ್ಟಾಗಲೇ ಅಲ್ಲೇ ಕತ್ಲಾಗಿಬಿಡ್ತು, ತುಂಬ ಕತ್ಲಾಗಿಬಿಡ್ತು. ಒಂದು 7:30-8 ಗಂಟೆ ಆಗಿಬಿಡ್ತು. 9 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಶಾಪ್ಸು ಕೂಡ ಏನೂ ಓಪನ್ ಇರೋದಿಲ್ಲ. ತುಂಬ ಜನ ಫಿಶ್ನ ಅಲ್ಲೇ ಮಾರ್ತಾ ಇರ್ತಾರೆ. ನಾವು ರೆಡಿಯಾಗಿ ನಾವು ಸೆಲೆಕ್ಟ್ ಮಾಡಿರೋ ಮೀನನ್ನು ತೊಗೊಂಬಿಟ್ಟು ಅವರಿಗೆ ಹೇಳಿದರೆ ನಾವು ಸೆಲೆಕ್ಟ್ ಮಾಡಿರೋ ಮೀನಿಗೆ ಖಾರ ಉಪ್ಪು ಹಚ್ಬಿಟ್ಟು ಅಲ್ಲಿನೇ ಸುಟ್ಟು ಕೊಟ್ಬಿಡ್ತಾರೆ. ತುಂಬ ಜನ ಅದನ್ನು ತಿಂತಾ ಇರ್ತಾರೆ ಅಲ್ಲಿ. ಅದು ಕೂಡ ಅಷ್ಟೇ 8 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ನಾವು ಅದಾದ ನಂತರ ರೂಮ್ಗೆ ಬಂದುಬಿಟ್ಟು ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೇ ಎದ್ಬಿಟ್ವಿ. ಅಲ್ಲಿಂದ ಎದ್ದಿದ ನಂತರ ಮಾರ್ನಿಂಗು ನಾವು ಅಬ್ದುಲ್ ಕಲಾಂ ಮ್ಯೂಸಿಯಂ ಕೂಡ ಇರುತ್ತೆ. ಇಲ್ಲಿ ಬರ್ತಾ ರೈಟ್ ಸೈಡಲ್ಲಿ ಇರುತ್ತೆ. ರಾಮೇಶ್ವರಮಿಂದ ಬರ್ತಾ ರೈಟ್ ಸೈಡ್ ಇರುತ್ತೆ. ಅದನ್ನು ಕೂಡ ನೋಡ್ಕೊಂಡ್ಬಿಟ್ಟು ನಮಗೆ ಎಲ್ಲೂ ಕೂಡ ಫೋನ್ ಅಲೋ ಇರೋದಿಲ್ಲ ಇಲ್ಲಿ. ಎಲ್ಲೂ ಕೂಡ ಫೋನೆಲ್ಲ ಕೂಡ ನಾವು ಕಾರಲ್ಲಿ ಇಟ್ಟು ಹೋಗಬೇಕು ಅಥವಾ ಎಲ್ಲಾದರೂ ಲಾಕರಲ್ಲಿ ಬ್ಯಾಗಲ್ಲಿ ಎಲ್ಲಾದರೂ ಇಟ್ಟು ಹೋಗಬೇಕಾಗುತ್ತೆ. ಅಬ್ದುಲ್ ಕಲಾಂ ಅವರು ಸ್ಮಾರಕದ ಹತ್ರ ಕೂಡ ಅಷ್ಟೇ ನಮಗೆ ಫೋನ್ ಎಂಟ್ರಿ ಇರೋದಿಲ್ಲ. ಹಂಗಾಗಿ ನನಗೆ ಅದನ್ನು ತೋರಿಸೋದಕ್ಕಾಗಲಿಲ್ಲ. ಅಲ್ಲಿಂದ ನಾವು ಈಗ ಪಮ್ಮನ್ ಬ್ರಿಡ್ಜು ದಾಟ್ಕೊಂಡ್ಬಿಟ್ಟು ಖುಷಿ ಬೀಚಿಗೆ ಹೋಗ್ತಾ ಇದ್ದೀವಿ. ಖುಷಿ ಬೀಚ್ ಕೂಡ ರೈಟ್ ಸೈಡಲ್ಲಿ, ರಾಮೇಶ್ವರಮಿಂದ ಬರ್ತಾ ರೈಟ್ ಸೈಡಲ್ಲಿ ಇರುತ್ತೆ. ಈ ಬೀಚಲ್ಲಿ ತುಂಬ ಜನ ಇಲ್ಲೇ ಬರೋದು, ಎಂಜಾಯ್ ಮಾಡೋದು ಕೂಡ ಇಲ್ಲೇ. ತುಂಬ ಜನ ಊಟ ತಂದ್ಕೊಂಡ್ಬಿಟ್ಟು ಅಲ್ಲೇ ಅಡುಗೆ ಮಾಡಿಕೊಂಡು ಅಥವಾ ತಿನ್ನೋದು ಈ ಥರ ಎಲ್ಲ ಎಂಜಾಯ್ ಮಾಡ್ತಾರೆ. ನೋಡಿ ಇಲ್ಲಿ ಈ ಥರ ಫಿಶ್ಶು ಕೂಡ ಮಾರ್ತಾರೆ. ಪ್ರತಿಯೊಂದು ಹತ್ರನೂ ಕೂಡ ಅಷ್ಟೇ. ಬೀಚ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲವೂ ಕೂಡ ಫಿಶಸ್ನ ಮಾರ್ತಾ ಇರ್ತಾರೆ. ಇನ್ಸ್ಟೆಂಟಾಗಿ ಸುಟ್ಟು ಕೊಡ್ತಾರೆ ಖಾರ ಹಚ್ಬಿಟ್ಟು. ನಾವಿಲ್ಲೂ ಕೂಡ ಅಷ್ಟೇ ಒಂದು 1.5-2 ಅವರ್ಸು ನಾವಿಲ್ಲಿ ಎಂಜಾಯ್ ಮಾಡಿಬಿಟ್ಟು ಆಟಾಡ್ಕೊಂಡ್ಬಿಟ್ಟು ನೀರಲ್ಲಿ ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆಟಾಡ್ಬೋದು ನೀರಲ್ಲಿ.
ನಾವು ಹೋಗಿದ್ದ ದಿನ ಸ್ವಲ್ಪ ಅಲೆಗಳು ಕಡಿಮೆನೇ ಇತ್ತು, ಅಷ್ಟೊಂದು ಏನು ಫೋರ್ಸಾಗಿ ಬರ್ತಾ ಇರಲಿಲ್ಲ. ತುಂಬ ಜನ ನೋಡಿ ಇಲ್ಲಿ ಏನಪ್ಪ ಅಂತ ಅಂದರೆ ಕೆಲವರು ಬಟ್ಟೆಗಳೆಲ್ಲ ಬಳಸಿರುವಂತಹ ಬಟ್ಟೆಗಳು ಅಥವಾ ಬಿಟ್ಟಿರುವಂಥ ಬಟ್ಟೆಗಳೆಲ್ಲ ಅಲ್ಲಲ್ಲೇ ಹಾಕಿ ಸ್ವಲ್ಪ ಡರ್ಟಿ ಮಾಡಿದ್ದಾರೆ ಕೆಲವೊಂದು ಹತ್ರ ಎಲ್ಲ ಕೂಡ ಬೀಚಲ್ಲಿ. ಸೊ ನೋಡಿ ನಾವು ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಬಿಟ್ಟು ನೀರಲ್ಲಿ ಆಡುವಂಥವ್ರಿಗೆ ಒಳ್ಳೆ ಪ್ಲೇಸಸ್ ಅಂದರೆ ಬೀಚೇ ಅಲ್ವಾ, ಬೀಚಲ್ಲಿ ಸ್ವಲ್ಪ ಆಟ ಆಡ್ಕೊಂಡ್ವಿ. ಅದಾದ ನಂತರ ನಾವು ಅಲ್ಲಿಂದ ಮಧುರೈಗೆ ಬಂದುಬಿಟ್ವಿ. ನಾವು ಮಧುರಾ ಮೀನಾಕ್ಷಿ ಟೆಂಪಲ್ ಬಂದುಬಿಟ್ಟು ರಾಮೇಶ್ವರಂ ಹೋಗೋದಕ್ಕೂ ಮುಂಚೆ ಆದರೂ ಹೋಗ್ಬೋದು, ಅಥವಾ ರಿಟರ್ನ್ ಬರಬೇಕಾದ್ರೆ ಆದರೂ ನೋಡ್ಕೊಬೋದು. ಅದು ನಮ್ಮ ಕನ್ವೀನಿಯೆಂಟು. ಬೆಂಗಳೂರಿಂದ ಹೋದ್ವಿ ಅಂತ ಅಂದರೆ ನಮಗೆ ಫಸ್ಟು ಮಧುರೈಯೇ ರೀಚ್ ಆಗೋದು. ಮಧುರೈ ಮೇಲಿಂದನೇ ಹೋಗಬೇಕಾಗುತ್ತೆ. ನಾವಿಲ್ಲಿ ರೂಮ್ ತೊಗೊಂಡ್ಬಿಟ್ಟು ರೆಸ್ಟ್ ಮಾಡಿದ್ವಿ. ಆ ರೂಮ್ ಬಂದುಬಿಟ್ಟು 1800 ರೂಪಾಯಿ ತೊಗೊಂಡ್ರು ಮಧುರೈಯಲ್ಲಿ. ನಾವು ಓಯೋದಲ್ಲಿ ಬುಕ್ ಮಾಡ್ಕೊಂಡಿದ್ದರಿಂದ ಅದು ಸ್ವಲ್ಪ ಕಡಿಮೆ ಆಯಿತು. ಇಲ್ಲ ನಾವು 3000 4000 ಅಷ್ಟಿಷ್ಟು ಇಡಬೇಕಾಗುತ್ತೆ ಡೈರೆಕ್ಟ್ ಹೋದ್ವಿ ಅಂತ ಅಂದರೆ. ಇಲ್ಲಿ ಈ ಥರ ಕಾರ್ ಪಾರ್ಕಿಂಗ್ ಕೂಡ ಇರುತ್ತೆ. ಅದಾದ ನಂತರ ಅಲ್ಲಿ ಕೆಲವೊಂದು ನಮಗೆ ನೋಟಿಸ್ ಹಾಕಿರ್ತಾರೆ ಒಳಗಡೆ ಏನೇನು ಅಲೋ ಇರೋದಿಲ್ಲ ಅಂತ. ಈ ಥರ ಚಾಕ್ಲೇಟ್ಸ್ ಆಗಿರ್ಬೋದು, ಚಾರ್ಜರ್ಸು, ಫೋನ್ಸು, ಕ್ಯಾಮ್ರಾಸು ಏನೂ ಅಲೋ ಇರೋದಿಲ್ಲ ಮೀನಾಕ್ಷಿ ಟೆಂಪಲಲ್ಲಿ ಮಾತ್ರ. ನೋಡಿ ಹೊರಗಡೆ ಟೆಂಪಲು ಈ ಥರ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ 4 ಗೋಪುರ ಇರುತ್ತೆ. 4 ಗೋಪುರದಲ್ಲಿ ನೀವು ಯಾವ ಗೋಪುರ ಬೇಕಾದರೂ ಎಂಟ್ರಿ ಕೊಟ್ಟು ನೀವು ದರ್ಶನ ಮಾಡ್ಕೊಬೋದು. ಫೋನ್ ಮಾತ್ರ ಅಲೋ ಇರೋದಿಲ್ಲ. ಫೋನ್ ಮಾತ್ರ ನಿಮ್ಮ ಹತ್ರ ಸೇಫ್ಟಿಯಾಗಿ ಅಲ್ಲೇ ಲಾಕರ್ಸ್ ಇರುತ್ತೆ. ಲಾಕರಲ್ಲಿ 5 ರೂಪಾಯಿ ಕೊಟ್ಟರೆ ಲಾಕರಲ್ಲಿ ಇಟ್ಕೊತಾರೆ. ಲಾಕರಲ್ಲಿಟ್ಟು ಹೋಗಿಬಿಡಬೇಕಾಗುತ್ತೆ. ನೋಡಿ ಇದು ಒಂದು ಗೋಪುರ. ಈ ಗೋಪುರದಲ್ಲಿ ತುಂಬ ಥರದ ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ. ಪುರಾತನದಲ್ಲಿ ಕೆತ್ತನೆ ಮಾಡಿರುವಂತಹ ನಮ್ಮ ಹಿಸ್ಟ್ರಿ ಎಲ್ಲ ಕೂಡ ಇಲ್ಲಿ ಕಾಣಿಸುತ್ತೆ. ಸೊ ನೋಡೋದಕ್ಕೆ ಟೈಮ್ ಇರುವಂತಹವರು ನೋಡ್ಬೋದು, ಅಬ್ಸರ್ವ್ ಮಾಡಿಬಿಟ್ಟು ನೀಟಾಗಿ ನೋಡ್ಬೋದು. ಇದು ಬಂದುಬಿಟ್ಟು ವೆಸ್ಟ್ ಟವರ್ ಆಗಿರುತ್ತೆ ನೋಡಿ. ವೆಸ್ಟ್ ಟವರಿಂದ ಹೋಗ್ಬೋದು. ಇಲ್ಲಿ ಟೆಂಪಲ್ ದರ್ಶನಕ್ಕೆ ನಮಗೆ ಬೆಳಗ್ಗೆ 5 ಗಂಟೆಯಿಂದ ನಮಗೆ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ದರ್ಶನ ಆಗಿರುತ್ತೆ. ಅದಾದ ನಂತರ ಮತ್ತೆ 4 ಗಂಟೆಗೆ ಓಪನ್ನು, ಅಲ್ಲಿವರೆಗೂ ಕೂಡ ಓಪನ್ ಆಗೋದಿಲ್ಲ. ಇಲ್ಲಿ 50 ರೂಪಾಯಿ ಟಿಕೆಟು, 100 ರೂಪಾಯಿ ಟಿಕೆಟು ಇರುತ್ತೆ. ಆ ಟಿಕೆಟ್ ತಗೊಂಡ್ಬಿಟ್ಟು ದರ್ಶನಕ್ಕೆ ಹೋಗಬೇಕಾಗುತ್ತೆ. ರಾಮೇಶ್ವರಮಲ್ಲೂ ಕೂಡ ಅಷ್ಟೇ 200 ರೂಪಾಯಿ ಟಿಕೆಟ್ ತಗೊಂಡ್ರೆ ಬೇಗ ದರ್ಶನ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ವೇಳೆ ನೀವೇನಾದರೂ 200 ರೂಪಾಯಿ ಟಿಕೆಟ್ ತಗೊಳ್ಳಿಲ್ಲ ಅಂದರೆ ಅಲ್ಲೂ ಕೂಡ ತುಂಬ ಲೇಟ್ ಆಗುತ್ತೆ ದರ್ಶನ. ಎಸ್ಪೆಷಲಿ ಜಾಬ್ ಹೋಲ್ಡರ್ಸಿಗೆ ವೀಕೆಂಡ್ಸೇ ಹೋಗಬೇಕಾಗಿದ್ದರಿಂದ ಸೊ ಎಲ್ಲೋದ್ರೂ ಕೂಡ ನೀವು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡೇ ಹೋಗಿ ದರ್ಶನಕ್ಕೆ. ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ನಾವು ಟ್ರಿಪ್ನ ಕಂಪ್ಲೀಟ್ ಮಾಡೋದಕ್ಕೇ ಆಗೋದಿಲ್ಲ. ಇಲ್ಲಾಂದರೆ ಒಂದು ಅರ್ಧ ಟೈಮು ಕ್ಯೂ ಅಲ್ಲೇ ಹೋಗ್ಬಿಡುತ್ತೆ. ಟೆಂಪಲ್ಲು ಈ ಥರ ವ್ಯೂ ಪಾಯಿಂಟ್ ಇರುತ್ತೆ. ನಮಗೆ ಫೋನ್ ಒಳಗಡೆ ಅಲೋ ಇಲ್ಲದೆ ಇರೋದ್ರಿಂದ ನಾನು ಈ ಥರ ಕೆಲವೊಂದು ಕ್ಲಿಪ್ಸ್ನ ನಿಮ್ಮ ಐಡಿಯಾಗೋಸ್ಕರ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಒಳಗಡೆ ವ್ಯೂ ಪಾಯಿಂಟು. ಅರೌಂಡು ನಮಗೆ ಒಂದು 4 ಅವರ್ಸು ಆಯಿತು ಇಲ್ಲಿ ದೇವರ ದರ್ಶನ ಆಗೋದಕ್ಕೆ. ಒಳಗಡೆ ತುಂಬ ಲೇಟ್ ಆಯಿತು. ಒಳಗಡೆನೇ ಅಲ್ಲಿ ಆರತಿ ಆದಾಗ ಅಥವಾ ಅಭಿಷೇಕ ನಡೆದಾಗೆಲ್ಲ ಕೂರಿಸಿ ಆಮೇಲೆ ಕ್ಯೂ ಅಲ್ಲಿ ಹೋಗಬೇಕಾಗುತ್ತೆ ನಾವು. ಹಂಗಾಗಿ ಇಲ್ಲಿ ನೋಡಿ ಪಾರ್ವತಿ ಅಮ್ಮನವರು, ಶಿವ, ಈ ಇಬ್ಬರನ್ನು ನಾವು ದರ್ಶನ ಮಾಡ್ಕೊತೀವಿ ಮಧುರೈ ಮೀನಾಕ್ಷಿ ಟೆಂಪಲಲ್ಲಿ. ತುಂಬ ಜನ ದರ್ಶನ ಮಾಡ್ಕೊತಾರೆ. ಅದಾದ ನಂತರ ನಾವು ಹೊರಗಡೆ ಬಂದಮೇಲೆ ಅಲ್ಲೇ 1000 ಪಿಲ್ಲರ್ಸು ಮ್ಯೂಸಿಯಂ ಕೂಡ ಇರುತ್ತೆ. ಆ 1000 ಪಿಲ್ಲರ್ಸು ಮ್ಯೂಸಿಯಮ್ನು ಕೂಡ ನೋಡ್ಕೊಬೋದು. ಇದು ಒಳಗಡೆ ಕೆಲವೊಂದು ಮೂವೀಸ್ ಕೂಡ ತೆಗ್ದಿದ್ದಾರೆ ಇಲ್ಲಿ. ಈ ಒಳಗಡೆ ಕೋನೇರು ಅಂತ ಕರೀತಾರಲ್ವ, ಇದರೊಳಗಡೆ ನಾವು ಬಂಗಾರದ ಕಮಲದ ಹೂವನ್ನ ಕೂಡ ನೋಡ್ಬೋದು. ಆ ತೋರಿಸಿರುವಂತಹದ್ದು ಬಂಗಾರದ ಕಮಲದ ಹೂವು. ಒಳಗಡೆ ಇದು 1000 ಪಿಲ್ಲರು. ಒಂದೊಂದು ಪಿಲ್ಲರೂ ಕೂಡ ಒಂದೊಂದು ಡಿಸೈನಲ್ಲಿ ಕೆತ್ತನೆ ಮಾಡಿರ್ತಾರೆ. ಈ ಮ್ಯೂಸಿಯಮ್ನ ನೋಡಬೇಕು ಅಂತ ಅಂದರೆ 5 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಹೋಗಬೇಕು. ಇಲ್ಲಿ ಎಂಟ್ರಿ ಇದೆ. ಡಿಫ್ರೆಂಟ್ ಆಗಿರುವಂತಹ ಕಂಚಿನ ಒಂದು ವಿಗ್ರಹಗಳು ಎಲ್ಲವನ್ನು ಕೂಡ ನೋಡ್ಬೋದು. ನಿಮಗೆ ಪೇಷನ್ಸ್ ಇದೆ ಅಂತ ಅಂದರೆ ಸುತ್ತಾಡ್ಬೋದು. ತುಂಬ ಟೈಮ್ ತಗೊಳುತ್ತೆ ಸ್ವಲ್ಪ. ಸುತ್ತಾಡಿಬಿಟ್ಟು ಅದಾದ ನಂತರ ಹೊರಗಡೆ ಬಂದುಬಿಟ್ಟು ನಾವು ಕೊಟ್ಟಿರುವಂತಹ ಫೋನ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು ಎಲ್ಲ ಕೂಡ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸ್ಲಿಪ್ಪರ್ ಸ್ಟ್ಯಾಂಡ್ಸು ಕೂಡ ಅಲ್ಲೇ ಇರುತ್ತೆ ಫ್ರೀ. ಇದೊಂದು ನಾನು ಇನ್ಫಾರ್ಮ್ ಮಾಡಿರಲಿಲ್ಲ. ಅವನ್ನು ಕೂಡ ನಾವು ತಗೊಂಡ್ಬಿಟ್ಟು ಹೊರಗಡೆ
ದರ್ಶನ ಆಗಿದ ತಕ್ಷಣ ಹೊರಗಡೆ ಬಂದುಬಿಡ್ಬೋದು. ಇಷ್ಟೇ. ಇದು ಕೆಲವೊಂದು ಫೇಸಿಂಗ್ ಬೇರೆ ಟವರ್ಸು. ಇದು ನಾವು ಹೋಗಿದ್ದು ವೆಸ್ಟ್ ಟವರ್ ಅಲ್ವಾ, ಇದು ನಾರ್ತ್ ಟವರು. ಒಂದೊಂದು ಟವರು ಒಂದೊಂದು ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿರ್ತವೆ ಗೋಪುರಗಳು. ಸೊ ಎಷ್ಟು ಚೆನ್ನಾಗಿ ಅಂತ ಅಂದರೆ ಆ ಗೋಪುರಗಳನ್ನು ಅಷ್ಟು ಹೈಟಲ್ಲಿ ಅಷ್ಟು ಚೆನ್ನಾಗಿ ನಿರ್ಮಾಣಿಸಿದ್ದಾರೆ ಅವನ್ನ. ಅದಾದ ನಂತರ ನಾವು ಹೊರಗಡೆ ಬಂದುಬಿಟ್ವಿ. ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಸ್ವಲ್ಪ ಜ್ಯೂಸು ಕುಡ್ಕೊಂಡ್ಬಿಟ್ಟು ಅಲ್ಲಿಂದ ನಾವಿನ್ನು ಮುಗೀತು ಈ ಟ್ರಿಪ್ಪು. ಇಲ್ಲಿಗೆ ಎಂಡ್ ಮಾಡಿಬಿಟ್ವಿ. ನಾವು ಹೋಗಿದ್ದು 3 ಡೇಸು. ಹೋಗೋದಕ್ಕೆ ನಮಗೆ ಬೆಂಗಳೂರಿಂದ ತಮಿಳ್ನಾಡು ಎಂಟ್ರಿ ಅಂದರೆ ಮಧುರೈ ಹೋಗೋದಕ್ಕೆ ನಮಗೆ ಅರೌಂಡು 10 ಅವರ್ಸ್ ಟೈಮ್ ಬೇಕಾಗುತ್ತೆ. ಇನ್ನೂ ಎಕ್ಸ್ಟ್ರಾನೇ ಇಟ್ಕೊಬೇಕು, ಯಾಕಂದರೆ ನಾವು ಅಲ್ಲಲ್ಲಿ ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು ಅಥವಾ ನೀರು ಕುಡಿಯೋದಕ್ಕೆ ಈ ಥರ ಊಟ ಮಾಡೋದಕ್ಕೆ ಅಲ್ಲಲ್ಲಿ ನಿಲ್ಲಿಸ್ತೀವಿ ಅಲ್ವಾ. ಹಂಗಾಗಿ 1 ಅವರ್ ಅಥವಾ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ 2 ಅವರ್ಸು ಎಕ್ಸ್ಟ್ರಾ ಇಟ್ಕೊಬೇಕಾಗುತ್ತೆ. ಅದಾದ ನಂತರ ನಾವು ಅಲ್ಲಿಂದ ಬ್ಯಾಂಗ್ಳೂರು ರಿಟರ್ನು ಹೊರಟು ಬಿಟ್ವಿ. ಇದಿಷ್ಟು ಕೂಡ ರಾಮೇಶ್ವರಮು ಮತ್ತು ಮಧುರೈ ಖುಷಿ ಬೀಚು ಟ್ರಿಪ್ಪು ನೀಟಾಗಿ ತೋರಿಸಿದ್ದೀನಿ ಅಂತಲೇ ಅಂದ್ಕೊತಿದ್ದೀನಿ. ಹೋಗುವಂಥವ್ರು ಒಂದು 3 ದಿನ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ಬೀಚಸ್ನೂ ಕೂಡ ವಿಸಿಟ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಅಲ್ಲಿಂದ ಬ್ಯಾಂಗ್ಳೂರು ರೀಚ್ ಆಗಬೇಕಂದ್ರೆ ಎಕ್ಸಾಕ್ಟ್ ಟಾರ್ಗೆಟು 10 to 12 ಅವರ್ಸ್ ಇಟ್ಕೊಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.